ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಒಬ್ಬ ಟೀಚರ್ ಅಥವಾ ಲೆಕ್ಚರರ್ ಒಂದು ಅದ್ಭುತವಾದಂಥ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ವೇದಿಕೆ ಮೇಲೆ ಹೋಗಿ ನೀವು ಆರಂಭ ಮಾಡಬೇಕು ಭಾಷಣ. ಯಾವ ರೀತಿ ಅಂದರೆ, ಸ್ವಾತಂತ್ರ್ಯ ರಕ್ತದಿಂದ ಬರೆದ ಭಾರತದ ಮಹಾಕಾವ್ಯ ಅಂತ ಹೇಳ್ತಾ, ವೇದಿಕೆ ಮೇಲಿರುವಂತಹ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ನನ್ನ ಸಹ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ, ನಿಮ್ಮೆಲ್ಲರಿಗೂ ಕೂಡ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ವಿಶೇಷ ವಿನೂತನ ಶುಭಾಶಯಗಳು. ಇಂದು ನಾನು ಕೇವಲ ಒಂದು ಭಾಷಣವನ್ನು ಮಾಡಲು ಇಲ್ಲಿ ನಿಂತಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯದ ಹಿಂದೆ ಅಡಗಿರುವ ಸಾವಿರಾರು ತ್ಯಾಗಗಳ ಕಥೆಯನ್ನು ನಿಮ್ಮ ಹೃದಯಕ್ಕೆ ತಲುಪಿಸಲು ಬಂದಿದ್ದೇನೆ. ಹೌದು, ನಾನು ನನ್ನ ಮಾತುಗಳನ್ನು ಒಂದು ಪ್ರಶ್ನೆಯಿಂದ ಆರಂಭಿಸುವುದಕ್ಕೆ ಇಷ್ಟಪಡ್ತಾ ಹೋಗ್ತೇನೆ. ನಾವು ಇಂದು ಬೆಳಗ್ಗೆ ಎದ್ದಾಗ ಯಾರ ಭಯವೂ ಇರಲಿಲ್ಲ. ನಾವು ನಮ್ಮ ಇಷ್ಟದ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರವನ್ನು ಹೆಮ್ಮೆಯಿಂದ ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಇದ್ದೇವೆ. ಆದರೆ ಇದಕ್ಕಾಗಿ ಎಷ್ಟೋ ಜನರು ತಮ್ಮ ಬದುಕನ್ನೇ ಕಳೆದುಕೊಂಡಿದ್ದಾರೆ ಎಂಬುದನ್ನು ನಾವು ಎಂದಾದರೂ ಯೋಚನೆ ಮಾಡಿದ್ದೇವಾ? ಹೌದಲ್ವಾ ಮಕ್ಕಳೇ? ಯೋಚನೆ ಮಾಡಬೇಕಲ್ವಾ? ಒಂದು ಕ್ಷಣ 1947ರ ಹಿಂದಿನ ಭಾರತವನ್ನು ಊಹಿಸಿ. ನಮ್ಮ ದೇಶ ನಮ್ಮದೇ ಆಗಿರಲಿಲ್ಲ. ನಮ್ಮ ನೆಲದಲ್ಲಿ ನಮ್ಮ ಜನರೇ ಪರಾವಲಂಬಿಗಳಾಗಿದ್ದರು. ಭಾರತೀಯರಿಗಾಗಿ ಗೌರವ ಇರಲಿಲ್ಲ. ಭಾರತೀಯ ರೈತನ ಬೆವರಿನ ಫಲವನ್ನು ವಿದೇಶಿಗರು ಕಿತ್ತುಕೊಂಡು ಹೋಗಿದ್ದರು. ನಮ್ಮ ಕೈಗಾರಿಕೆಗಳು ಸರ್ವನಾಶ ಮಾಡಿದ್ದರು. ಭಾರತೀಯರಿಗೆ ತಮ್ಮದೇ ದೇಶದಲ್ಲಿ ಎರಡನೆಯ ದರ್ಜೆ ಪ್ರಜೆಗಳಂತೆ ನೋಡಲಾಗ್ತಾ ಇತ್ತು. ಹೌದಲ್ವಾ? ಇದು ಕೆಂಪು ಕೋತಿ ಬ್ರಿಟಿಷರ ಅಧೀನದಲ್ಲಿದ್ದ ಬ್ರಿಟಿಷ್ ಭಾರತದ ಒಂದು ಕತೆ. ಅದು ದುರಂತ ಕತೆ. ಸ್ವಾತಂತ್ರ್ಯ ಅನ್ನುವಂಥ ಪದವನ್ನು ಉಚ್ಚರಿಸೋದು ಅಪರಾಧವಾಗಿಬಿಟ್ಟಿತ್ತು ಆ ಸಂದರ್ಭದಲ್ಲಿ. ಆದರೆ ಈ ನೆಲದಲ್ಲಿ ಕೆಲವು ಮಹಾನ್ ಆತ್ಮಗಳು ಹುಟ್ಟಿಕೊಂಡಿದ್ದವು. ಸ್ವಾತಂತ್ರ್ಯ ಹೋರಾಟಗಾರ ಹುಟ್ಟಿಕೊಂಡಿದ್ದರು. ಅವರು ಕೇಳಿದ ಪ್ರಶ್ನೆ ಒಂದೇ, ನಮ್ಮ ದೇಶ ನಮ್ಮದೇ ಆಗಬಹುದೇ? 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಮೊದಲ ಮಹಾ ಹೋರಾಟ ಆ ಸಂದರ್ಭದಲ್ಲಿ ಆರಂಭವಾಗಿತ್ತು. ಅದಕ್ಕೆ ಬ್ರಿಟಿಷರು ಸಿಪಾಯಿ ದಂಗೆಗಳಂತ ಕರೆದರೆ, ಭಾರತೀಯರು ಅದಕ್ಕೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೋರಾಟವನ್ನು ಮಾಡ್ತಾ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟರು. ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದು ಹೋರಾಟ ಮಾಡಿದರು. ಆ್ಯಂಡ್ ಅದರಲ್ಲಿ ಅನೇಕ ಜನ ಬಲಿದಾನ ಕೂಡ ಆಯಿತು. ಆದರೆ ಒಂದು ಕಿಡಿ ಹೊತ್ತಿತ್ತು. ಆ ಕಿಡಿಯ ಮುಂದೆ ಸ್ವಾತಂತ್ರ್ಯದ ಜ್ವಾಲೆಯಾಗಿ ದೊಡ್ಡ ಪ್ರಮಾಣದ ಬೆಂಕಿಯನ್ನೇ ಉಗುಳಿತ್ತು. ಹೌದು, ಅದಾದ ನಂತರದಲ್ಲಿ ಜಲಿಯನ್ ವಾಲಾಬಾಗ್ ಇತಿಹಾಸದ ಕರಾಳ ಅಧ್ಯಾಯ. 1919ರ ಏಪ್ರಿಲ್ 13ರಂದು ಪಂಜಾಬ್ನ ಅಮೃತ್ಸರದಲ್ಲಿ ಸಾವಿರಾರು ಯಾವುದೇ ಆಯುಧಗಳಿಲ್ಲದೆ ನಿರಾಯುಧ ಭಾರತೀಯರನ್ನು ಶಾಂತಿಯುತವಾಗಿ ಸೇರಿದ್ದರು. ಹಠಾತ್ತಾಗಿ ಬ್ರಿಟಿಷ್ ಸೇನೆಯ ಜನರಲ್ ಡಯರ್ ತನ್ನ ಸೈನಿಕರಿಗೆ ಆದೇಶವಿಟ್ಟ, ಗುಂಡು ಹಾರಿಸಿ ಎಂದು. ಆಗ ಮಹಿಳೆ, ಮಕ್ಕಳು, ಹಿರಿಯರು ಯಾರನ್ನೂ ಬಿಡಲಿಲ್ಲ. 100 ಜನ ಅಲ್ಲಿಯೇ ಪ್ರಾಣ ಕಳೆದುಕೊಳ್ಳುವಂತಾಯಿತು. ಅದು ಕೇವಲ ಹತ್ಯೆಯಲ್ಲ, ಅದು ಭಾರತೀಯರ ಆತ್ಮಗೌರವದ ಮೇಲೆ ನಡೆದ ಕ್ರೂರ ದಾಳಿ. ಆ ದಿನ ಭಾರತ ಅತ್ತಿದ್ದು, ಆದರೆ ಅದೇ ದಿನ ಭಾರತ ಎಚ್ಚರವೂ ಆಯಿತು. ಭಗತ್ ಸಿಂಗ್ 23 ವರ್ಷದ ಅಮರ ವೀರ, ಒಬ್ಬ ಯುವಕ, ವಯಸ್ಸು ಕೇವಲ 23. ಜೀವನದ ಕನಸುಗಳನ್ನು ಕಾಣಬೇಕಾದ ವಯಸ್ಸಿನಲ್ಲಿ ಅವನು ದೇಶಕ್ಕಾಗಿ ಗಲ್ಲಿಗೇರುವಾಗಲೂ ಅವನ ತುಟಿಗಳ ಮೇಲೆ ಒಂದೇ ಒಂದು ಘೋಷಣೆ, ಇನ್ಕಿಲಾಬ್ ಜಿಂದಾಬಾದ್ ಅಂತ. ಆ ವ್ಯಕ್ತಿಗೆ ಸಾವಿನ ಭಯ ಇರಲಿಲ್ಲ, ಗುಲಾಮಗಿರಿ ಮಾತ್ರ ಭಯವಾಗಿತ್ತು. ಮಹಾತ್ಮ ಗಾಂಧಿ ಅಹಿಂಸೆಯ ಮಹಾಶಕ್ತಿ. ಒಂದು ಕೈಯಲ್ಲಿ ಲಾಠಿ, ದೇಹದ ಮೇಲೆ ಸರಳ ಖಾದಿ, ಆದರೆ ಹೃದಯದಲ್ಲಿ ಅಸಾಧಾರಣ ಧೈರ್ಯ. ಗಾಂಧೀಜಿಯವರು ಜಗತ್ತಿಗೆ ತೋರಿಸಿದ್ದು ಕತ್ತಿಗಿಂತ ಸತ್ಯ ಬಲಿಷ್ಠ ಅಂತ. ಹಿಂಸೆಗಿಂತ ಅಹಿಂಸೆ ಶ್ರೇಷ್ಠ. ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಈ ರೀತಿಯಾದ ಚಳುವಳಿಗಳು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಗಡ ಎಂದು ನಡುಗಿಸಿಬಿಟ್ಟಿದ್ದವು. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಧ್ವನಿ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೊಳಗಿತ್ತು. ನನಗೆ ನಿಮ್ಮ ಒಂದು ಹನಿ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತ ಘೋಷಣೆ ಕೂಗಿದ್ರು. ಆಜಾದ್ ಹಿಂದ್ ಫೌಜನ್ನು ಕಟ್ಟಿದ್ರು. ದೇಶಕ್ಕಾಗಿ ಸಾವಿರಾರು ಯುವಕರಲ್ಲಿ ಹೊಸ ಉತ್ಸಾಹವನ್ನು ತುಂಬಿದ್ರು.
ಕನ್ನಡ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕರ್ನಾಟಕಕ್ಕೂ ಹೋರಾಟದಲ್ಲಿ ಹಿಂದೇನಿರಲಿಲ್ಲ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಶೌರ್ಯದಿಂದ ಹೋರಾಡಿದರು. ಸಂಗೊಳ್ಳಿ ರಾಯಣ್ಣನ ಮರಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿದರು. ಗಲ್ಲಿಗೇರುವಾಗಲೂ ಅವರ ಬಾಯಿ ಹೇಳಿದ್ದು ಒಂದೇ ಮಾತು, ನಾನು ಮತ್ತೆ ಇದೇ ಮಣ್ಣಲ್ಲಿ ಹುಟ್ಟಿ ಬರ್ತೇನೆ, ಬ್ರಿಟಿಷರ ವಿರುದ್ಧ ಹೋರಾಡ್ತೇನೆ ಅನ್ನುವಂತಹ ಅಪ್ರತಿಮ ದೇಶಭಕ್ತಿಯನ್ನು ತೋರ್ಪಡಿಸಿದರು. 1947 ಆಗಸ್ಟ್ 15 ಕೊನೆಗೂ ಆ ದಿನ ಬಂತು. ಅನೇಕ ವರ್ಷಗಳ ಹೋರಾಟದ ನಂತರ, ಅಸಂಖ್ಯಾತ ಬಲಿದಾನಗಳ ನಂತರ, ಲಕ್ಷಾಂತರ ಕಣ್ಣೀರಿನ ನಂತರ ಭಾರತ ಸ್ವತಂತ್ರವಾಯಿತು. ದೆಹಲಿಯ ಕೆಂಪುಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿತ್ತು. ಆ ಧ್ವಜ ಕೇವಲ ಬಟ್ಟೆಯಾಗಿರಲಿಲ್ಲ, ಅದೊಂದು ಭಾರತೀಯರ ಶೌರ್ಯವಾಗಿತ್ತು. ನಮ್ಮ ಮುಂದೆ ಇನ್ನೊಂದು ಹೋರಾಟ ಇದೆ, ಅದು ಅಜ್ಞಾನದ ವಿರುದ್ಧ ಹೋರಾಟ. ಅವತ್ತೆಲ್ಲ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿ ಅದೆಷ್ಟೋ ಭಯಂಕರವಾದಂತಹ ಕ್ರಾಂತಿಯನ್ನು ಮಾಡಿದರು. ಆದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮದೇ ಆದಂಥ ಸುಮಾರು ಸಮಸ್ಯೆಗಳಿವೆ. ಅಜ್ಞಾನದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಮಾದಕ ವ್ಯಸನದ ವಿರುದ್ಧ, ಪರಿಸರ ನಾಶದ ವಿರುದ್ಧ, ಅನೈತಿಕತೆಯ ವಿರುದ್ಧ ದೇಶಕ್ಕಾಗಿ ಸಾಯಬೇಕಾಗಿಲ್ಲ, ದೇಶಕ್ಕಾಗಿ ಸತ್ಯವಂತರಾಗಿ ಬದುಕಬೇಕಾಗಿದೆ. ಉತ್ತಮ ನಾಗರಿಕರಾಗಬೇಕು, ಪರಿಸರವನ್ನು ರಕ್ಷಿಸಬೇಕು, ಪೋಷಕರನ್ನು ಗೌರವಿಸಬೇಕು, ಶಿಕ್ಷಕರಿಗೆ ಮರ್ಯಾದೆ ನೀಡಬೇಕು, ದೇಶದ ಅಭಿವೃದ್ಧಿಯ ಶಿಖರಕ್ಕೆ ಕೊಂಡೊಯ್ಯಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಪ್ರತಿದಿನ ರಾಷ್ಟ್ರಗೀತೆಯನ್ನು ಹಾಡ್ತೇವೆ, ಧ್ವಜಕ್ಕೆ ಗೌರವ ಕೊಡ್ತೇವೆ. ಆದರೆ ನಿಜವಾಗಿ ದೇಶಭಕ್ತಿ ಅಂದರೆ ನಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡೋದು, ದೇಶದ ಆಸ್ತಿಯನ್ನು ಕಾಪಾಡೋದು, ಮಾನವೀಯತೆಯನ್ನು ಬೆಳೆಸೋದು. ಈ ಸ್ವತಂತ್ರೋತ್ಸವದಿಂದ ನಾವೊಂದು ಸಂಕಲ್ಪ ಮಾಡೋಣ, ದೇಶಕ್ಕೆ ಜೀವ ಕೊಡೋ ಅವಕಾಶ ಬಂದರೆ ಹಿಂದೆ ಸರಿಯೋದಿಲ್ಲ. ಅದಕ್ಕೂ ಮೊದಲು ದೇಶಕ್ಕಾಗಿ ಉತ್ತಮ ಬದುಕನ್ನು ನೀಡ್ತೇವೆ. ಕೊನೆಯಲ್ಲಿ ಮಹಾಕವಿ ಕುವೆಂಪು ಹೇಳಿರುವಂತೆ ಒಂದು ಆಶಯವನ್ನು ನೆನಪಿಸ್ಕೊಳ್ತಾ ಬರ್ತೀನಿ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ನಮ್ಮ ತ್ರಿವರ್ಣ ಧ್ವಜ ಸದಾ ಎತ್ತರದಲ್ಲಿ ಹಾರಲಿ, ನಮ್ಮ ದೇಶ ವಿಶ್ವಗುರುವಾಗಲಿ, ಪ್ರತಿಯೊಬ್ಬ ಭಾರತೀಯನ ದೇಶದ ಗೌರವ ಹೆಚ್ಚಿಸುವ ನಾಗರಿಕನಾಗಲಿ ಅಂತ ಹೇಳ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭೋಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ. ಈ ರೀತಿಯಾಗಿ ಹೇಳ್ತಾ ನೀವು ಭಾಷಣವನ್ನು ಮುಗಿಸ್ಬೇಕು. ಭಾಷಣವನ್ನು ಮಾಡುವಾಗ ಏರಿಳಿತಗಳು ಕಾಮನ್ ಆಗಿರಬೇಕು. ಶಿಕ್ಷಕರಾದವರಿಗೆ ಅದ್ಭುತವಾದ ಪಾಠವನ್ನು ಮಾಡ್ತಾ ಇರ್ತೀರಾ, ಬಟ್ ಸಾರ್ವಜನಿಕ ಭಾಷಣದಲ್ಲಿ ಸ್ವಲ್ಪ ಮಾತಾಡೋದಕ್ಕೆ ಹಿಂಜರಿತಾ ಇರ್ತೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಎಲ್ಲರನ್ನು ನೋಡ್ತಾ, ಅಕ್ಕಪಕ್ಕದಲ್ಲಿ ನೋಡ್ತಾ, ಮಾತಾಡ್ತಾ ಭಾಷಣವನ್ನು ಹೇಳಬೇಕು. ನೀವು ತಯಾರು ಮಾಡಿರ್ತಕ್ಕಂಥ ಭಾಷಣನೇ ಆಗಬೇಕಂತಿಲ್ಲ. ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ವಿಚಾರಧಾರೆಗಳನ್ನು ಭಾಷಣದ ಮಧ್ಯೆ ಬಳಸಿದರೆ ಇನ್ನೂ ಅದ್ಭುತವಾಗಿರುತ್ತದೆ. ಈ ರೀತಿ ಗ್ರಾಂಥಿಕವಾಗೋದಕ್ಕಿಂತ ಮುಂಚೆ ನಮ್ಮ ಮಾತಿನ ಶೈಲಿಯಲ್ಲಿ ಹೇಳಿದರೆ ಇನ್ನೂ ಭಾಷಣ ಬಹಳ ಅದ್ಭುತವಾಗಿರುತ್ತದೆ. ಧನ್ಯವಾದಗಳು.